ಮೊನ್ನೆ ಮಂಗಳೂರಿನಲ್ಲಿ ನಡೆದಿದ್ದಂತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಟ್ವಿಸ್ಟ್ ತನಿಖಾ ಹಂತದಲ್ಲಿ ನಾವು ನೋಡ್ತಾ ಇರೋದೇನಂತ ಅಂದ್ರೆ ಎನ್ಐಎ ಹೆಗಲಿಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಇದರ ವಿಚಾರವನ್ನ ಅಂದ್ರೆ ಇದರ ವಿಚಾರಣೆಯನ್ನ ಮಾಡಬೇಕು, ಇದರ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಕೇಂದ್ರ ಗೃಹ ಸಚಿವಾಲಯ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಎನ್ಐಎಗೆ ನೀಡಿದೆ. ಮೇ 1ನೇ ತಾರೀಕಿನಂದು ಬಹಳ ಭೀಕರವಾಗಿ ಹತ್ಯೆಯಾಗಿದ್ರು ಸುಹಾಸ್ ಶೆಟ್ಟಿ. ಮಂಗಳೂರಿನಲ್ಲಿ ಕಗ್ಗೊಲೆಯಾಗಿತ್ತು ಸುಹಾಸ್ ಶೆಟ್ಟಿ ಅವರದ್ದು. ಈಗ ಸುಹಾಸ್ ಶೆಟ್ಟಿಯ ಕೊಲೆ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ಎನ್ಐಎ ಅಧಿಕಾರಿಗಳು ನಡೆಸಲಿದ್ದಾರೆ. ಇದು ರಾಜ್ಯ ಬಿಜೆಪಿಯ ಒತ್ತಾಯ ಕೂಡ ಆಗಿತ್ತು. ಕೇರಳ ಸೇರಿದ ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದು ಈ ರೀತಿಯಾಗಿ ಹತ್ಯೆ ಮಾಡೋದು ಭಯ ಹುಟ್ಟಿಸೋ ವಾತಾವರಣ ಆಗ್ತಾ ಇದೆ ಅಂತೆಲ್ಲ ಹೇಳಿ ಈಗ ಇದರ ತನಿಖೆಯನ್ನು ಎನ್ಐಎಗೆ ಸಲ್ಲಿಸಿರುವಂತಹ ಕಾರಣಕ್ಕಾಗಿ ಇದು ಯಾವ ರೀತಿಯಾದ ತಿರುವುಗಳನ್ನ ಪಡೆಯುತ್ತೆ ಅನ್ನೋದನ್ನ ನೋಡಬೇಕಿದೆ.